ನಮಸ್ತೆ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ಇನ್ನೊಂದು ಕತೆ ಜೊತೆ ಬಂದಿದ್ದೀನಿ. ಕತೆ ಹೆಸರು ಕಿರಿಕಿರಿ ಪ್ರೀತಿ ಮತ್ತು ಕೋಟ್ಯಾಧಿಪತಿ ಬಾಸ್. ಕತೆ ಶುರು ಮಾಡ್ಲಾ? ಕತೆಯ ನಾಯಕಿ ಖುಷಿ. ಬಾಲ್ಯದಲ್ಲೇ ಹೆತ್ತವರನ್ನು ಕಳೆದುಕೊಂಡ ಅನಾಥೆ. ಚಿಕ್ಕಪ್ಪ ಆನಂದ್ ತನ್ನ ಸ್ವಂತ ಮಗಳಂತೆ ಸಾಕಿದ್ರು. ಚಿಕ್ಕಪ್ಪನ ಮಗಳು ಪ್ರೀತಿ ಮತ್ತು ಮಗ ರಾಹುಲ್ಗೆ ಖುಷಿ ಅಂದರೆ ಪ್ರಾಣ. ಆದರೆ ಚಿಕ್ಕಮ್ಮ ಶಾರದಾಳಿಗೆ ಮಾತ್ರ ಖುಷಿ ಕಂಡ್ರೆ ಆಗ್ತಿರ್ಲಿಲ್ಲ. ಮನೆಯ ಇಡೀ ಕೆಲಸವನ್ನು ಖುಷಿ ಮೇಲೆ ಹಾಕಿ ದಿನ ಇಲ್ಲಸಲ್ಲದ ಮಾತುಗಳಿಂದ ಬೈತಿರ್ತಿದ್ರು. ಆದರೂ ಖುಷಿ ಇಂಜಿನಿಯರಿಂಗ್ನಲ್ಲಿ ಇಡೀ ಕಾಲೇಜ್ಗೆ ಟಾಪರ್ ಆಗಿದ್ಲು. ಚಿಕ್ಕಪ್ಪನಿಗೆ ಶಾರದಾಳ ವರ್ತನೆ ಗೊತ್ತಾದರೆ ಮನೆಯಲ್ಲಿ ಜಗಳ ಆಗ್ತದೆ ಎಂದು ಖುಷಿ ಎಲ್ಲವನ್ನು ಸಹಿಸಿಕೊಂಡು ಸುಮ್ಮನಿರ್ತಿದ್ಲು. ಹೀಗಿರುವಾಗ ಒಂದಿನ ಚಿಕ್ಕಮ್ಮನ ಮಗಳು ಪ್ರೀತಿಗೆ ಮದುವೆಯ ಪ್ರಪೋಸಲ್ ಬರ್ತದೆ. ಹುಡುಗನ ಕಡೆಯವರು ಮನೆಗೆ ಬಂದಾಗ ಅವ್ರ ಜೊತೆ ಅವರ ಕಸಿನ್ ವಿಕ್ರಮ್ ಕೂಡ ಬರ್ತಾನೆ. ವಿಕ್ರಮ್ ನೋಡಲು ಸಖತ್ ಹ್ಯಾಂಡ್ಸಮ್, ಆದರೆ ತುಂಬ ರಗಡ್ ಮತ್ತು ಆಟಿಟ್ಯೂಡ್ ಇರುವ ವ್ಯಕ್ತಿ. ಬಂದಾಗಿನಿಂದ ವಿಕ್ರಮ್ ಕಣ್ಣು ಖುಷಿಯ ಮೇಲೆಯೇ ಇರುತ್ತದೆ. ಶಾರದಾ ಅಡುಗೆ ಮನೆಯಲ್ಲಿ ಖುಷಿಗೆ ಹಳಸಿದ ಊಟ ಕೊಟ್ಟು ಬೈತಿರೋದನ್ನು ವಿಕ್ರಮ್ ನೋಡ್ತಾನೆ. ತಕ್ಷಣ ಅಲ್ಲಿಗೆ ಬರುವ ವಿಕ್ರಮ್ ಖುಷಿ ಕೈಲಿದ್ದ ತಟ್ಟೆಯನ್ನು ಕಿತ್ಕೊಂಡು, ಏನೋ ಇಂಜಿನಿಯರಿಂಗ್ ಟಾಪರ್ ಅಂತೆ, ಒಂದು ಕಾಫಿ ಸರಿಯಾಗಿ ಮಾಡಕ್ಕೆ ಬರಲ್ವಾ? ಹೋಗು, ಮೊದಲು ನನಗೆ ಸ್ಟ್ರಾಂಗ್ ಆಗಿ ಕಾಫಿ ತಗೊಂಡು ಬಾ, ಅಲ್ಲಿವರೆಗೂ ಬೇರೆ ಯಾವ ಕೆಲಸ ಮಾಡಬೇಡ ಎಂದು ಎಲ್ಲರ ಮುಂದೆ ಜೋರಾಗಿ ಗದರ್ತಾನೆ. ಖುಷಿಗೆ ಅವನ ಅಹಂಕಾರದ ನಡವಳಿಕೆ ಮತ್ತು ಯಾಕೆ ಇವನು ಈ ರೀತಿಯಾಗಿ ನನ್ನ ಜೊತೆ ನಡ್ಕೊತಾನೆ ಅಂತ ಅಂದ್ಕೊಂಡು ಕೋಪ ಬರ್ತದೆ. ಆದರೆ ವಿಕ್ರಮ್ ಉದ್ದೇಶ ಅವಳನ್ನು ಚಿಕ್ಕಮ್ಮನ ಕೆಲಸ ಮತ್ತು ಬೈಗುಳದಿಂದ ರಕ್ಷಿಸಬೇಕು ಅಂತ. ಇದು ಪ್ರೀತಿ ಮತ್ತು ರಾಹುಲ್ಗೂ ಅರ್ಥವಾಗ್ತದೆ. ಅವರು ವಿಕ್ರಮ್ಗೆ ಸಪೋರ್ಟ್ ಮಾಡ್ತಾರೆ. ಖುಷಿ ಮಾತ್ರ ಇವನೊಬ್ಬ ಕಿಕ್ಕಿರಿ ಮನುಷ್ಯ ಎಂದ್ಕೊಳ್ತಾಳೆ. ಪ್ರೀತಿಯ ಮದುವೆ ಫಿಕ್ಸ್ ಆಗ್ತದೆ. ವಿಕ್ರಮ್ ದಿನಾಗ್ಲೂ ಮದುವೆ ಸಿದ್ಧತೆ ನೆಪದಲ್ಲಿ ಖುಷಿಯ ಮನೆಗೆ ಬರಕ್ಕೆ ಶುರು ಮಾಡ್ತಾನೆ. ಖುಷಿ ಕಷ್ಟಪಟ್ಟು ಕೆಲಸ ಮಾಡುವಾಗಲೆಲ್ಲ ವಿಕ್ರಮ್ ಬಂದು ಏನಾದರೂ ಕಿರಿಕಿರಿ ನೆಪ ತೆಗೆದು ಅವಳಿಗೆ ಸಹಾಯ ಮಾಡುತ್ತಾ ಸಣ್ಣ ಸಣ್ಣ ಜಗಳ ಮನಸ್ತಾಪಗಳು ಅದು ಅವಳ ಕಡೆಯಿಂದ ಮಾತ್ರ ಬರ್ತಿರುತ್ತೆ. ಆದರೆ ಈ ಕಡೆ ನಮ್ಮ ಹೀರೋಗೆ ವಿಕ್ರಮ್ಗೆ ಏನೋ ಒಂಥರ ಮಜಾ, ಖುಷಿ ಪಡ್ತಿರ್ತಾನೆ. ಒಂದಿನ ಖುಷಿ ಎತ್ತರದ ಸ್ಟೂಲ್ ಮೇಲೆ ನಿಂತು ಹೂವಿನ ಹಾರ ಕಟ್ಟಿರ್ತಾಳೆ. ಶಾರದಾ ಅಲ್ಲಿಗೆ ಬಂದು ಜೋರಾಗಿ ಕೂಗಾಡಿದಾಗ ಖುಷಿ ಹೆದರಿ ಬ್ಯಾಲೆನ್ಸ್ ತಪ್ಪಿ ಬೀಳ್ತಾಳೆ. ತಕ್ಷಣ ಅಲ್ಲೇ ಇದ್ದ ವಿಕ್ರಮ್ ಓಡಿ ಬಂದು ಅವಳನ್ನು ಸೊಂಟದ ಹತ್ತಿರ ಗಟ್ಟಿಯಾಗಿಡಿದು ಎತ್ಕೊಳ್ತಾನೆ. ಇಬ್ಬರ ಕಣ್ಗಳು ಒಂದಾಗ್ತದೆ. ವಿಕ್ರಮ್ ಅವಳ ಕಣ್ಣಿಗೆ ಬಿದ್ದಿರುವ ಕೂದಲನ್ನು ಸರಿಸುತ್ತಾ, ಕೆಲಸ ಮಾಡಕ್ಕೆ ಬರಲ್ಲ, ಬಿದ್ದು ಕೈಕಾಲು ಮುರ್ಕೊಂಡ್ರೆ ಯಾರು ನೋಡ್ಕೋತಾರೆ ಎಂದು ಮುದ್ದಾಗಿ ಬೈತಾನೆ. ಖುಷಿ ಕೋಪದಿಂದ ಅವನನ್ನು ತಳ್ಳಿ ಹೋಗ್ತಾಳೆ. ಆದರೆ ಅವಳ ಹೃದಯ ಜೋರಾಗಿ ಬಡಿದುಕೊಳ್ತಿರ್ತದೆ. ಮದುವೆ ಮುಗಿದ ಕೆಲವು ದಿನಗಳ ನಂತರ ಖುಷಿಗೆ ಬೆಂಗಳೂರಿನ ಒಂದು ಪ್ರತಿಷ್ಠಿತ MNC ಕಂಪ್ನಿಯಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಸಿಗ್ತದೆ. ಆದರೆ ಆ ಕಂಪ್ನಿಯ ಮಾಲೀಕ ಬೇರೆ ಯಾರೂ ಅಲ್ಲ, ಸ್ವತಃ ವಿಕ್ರಮ್ ಎಂಬುದು ಅವಳಿಗೆ ತಿಳಿದಿರೋದಿಲ್ಲ. ಆಫೀಸಿನ ಮೊದಲ ದಿನ ಸರ್ವರ್ ರೂಮ್ನಲ್ಲಿ ಶಾರ್ಟ್ ಸರ್ಕ್ಯೂಟ್ ಆಗಿ ದಿಢೀರ್ನೆ ಕತ್ಲಾಗ್ತದೆ. ಖುಷಿ ಭಯದಿಂದ ಕಿರ್ಚಿದಾಗ ಯಾರೋ ಬಂದು ಅವಳನ್ನು ಬಿಗಿಯಾಗಿ ಅಪ್ಪಿಕೊಂಡು ಸಮಾಧಾನ ಮಾಡ್ತಾರೆ. ಆ ಸ್ಪರ್ಶ ವಿಕ್ರಮ್ನದೇ ಎಂದು ಖುಷಿಗೆ ಅನಿಸ್ತದೆ. ಆದರೆ ಲೈಟ್ ಬಂದಾಗ ವಿಕ್ರಮ್ ಏನೂ ತಿಳಿಯದವನಂತೆ, ಕೆಲಸದ ಸಮಯದಲ್ಲಿ ಏನು ನಡೀತಾ ಇದೆ ಇಲ್ಲಿ, ಹೋಗಿ ಕೆಲಸ ನೋಡಿ ಎಂದು ಗದರಿಸಿ ಹೊರಟೋಗ್ತಾನೆ. ಖುಷಿಯ ಕಸಿನ್ಸ್ ಪ್ರೀತಿ ಮತ್ತು ರಾಹುಲ್ಗೆ ವಿಕ್ರಮ್ನ ಪ್ರೀತಿ ಮೊದಲೇ ಗೊತ್ತಿರೋದ್ರಿಂದ ಅವರು ಖುಷಿಗೆ ತಿಳಿಯದಂತೆ ವಿಕ್ರಮ್ಗೆ ಸಹಾಯ ಮಾಡುತ್ತಿರುತ್ತಾರೆ. ದಿನಗಳು ಕಳೆದಂತೆ ಖುಷಿಗೆ ವಿಕ್ರಮ್ನ ಧ್ವನಿ, ಅವನ ಕಿರಿಕಿರಿ ಮತ್ತು ಕೇರಿಂಗ್ ವಿಪರೀತ ನೆನಪಾಗಲು ಶುರುವಾಗ್ತದೆ. ತಾನು ವಿಕ್ರಮ್ನನ್ನು ಪ್ರೀತಿಸ್ತಿದ್ದೇನೆ ಎಂದು ಅವಳಿಗೆ ಅರ್ಥವಾಗ್ತದೆ. ಆದರೆ ಅವಳು, ನಾನು ಅನಾಥೆ, ಚಿಕ್ಕಪ್ಪನ ಮನೆಯಲ್ಲಿ ಆಶ್ರಯದಲ್ಲಿ ಬೆಳೆದವಳು, ನಾನೀಗ ಪ್ರೀತಿ ಮದುವೆ ಎಂದು ಹೋದರೆ ಚಿಕ್ಕಪ್ಪನ ಕುಟುಂಬಕ್ಕೆ ದ್ರೋಹ ಮಾಡಿದಂತಾಗುತ್ತದೆ ಎಂದು ತನ್ನ ಪ್ರೀತಿಯನ್ನು ಮನಸ್ಸಿನಲ್ಲೇ ಊತು ಹಾಕ್ತಾಳೆ. ಇದೇ ಸಮಯದಲ್ಲಿ ಕಂಪನಿಯಲ್ಲಿ ವಿಕ್ರಮ್ನ PA ಮೇಘನಾ ಎಂಬ ಹುಡುಗಿ ಇರ್ತಾಳೆ. ಅವಳಿಗೆ ವಿಕ್ರಮ್ನನ್ನು ಮದುವೆ ಆಗಿ ಅವನ ಕೋಟ್ಯಾಂತರ ಆಸ್ತಿಗೆ ರಾಣಿ ಆಗಬೇಕೆಂಬ ಆಸೆ ಇರ್ತದೆ. ವಿಕ್ರಮ್ ಆಫೀಸ್ನಲ್ಲಿ ಖುಷಿಗೆ ಸ್ಪೆಷಲ್ ಕೇರ್ ತೆಗೆದುಕೊಳ್ಳುತ್ತಿರುವುದನ್ನು ನೋಡಿ ಮೇಘನಾಗೆ ಹೊಟ್ಟೆ ಉರಿಯುತ್ತದೆ. ಅವಳು ಒಂದು ದೊಡ್ಡ ಸಂಚು ರೂಪಿಸ್ತಾಳೆ. ಒಂದಿನ ಮೇಘನಾ ವಿಕ್ರಮ್ನ ಜ್ಯೂಸ್ನಲ್ಲಿ ಪ್ರಜ್ಞೆ ತಪ್ಪುವ ಔಷಧಿಯನ್ನು ಬೆರೆಸ್ತಾಳೆ. ವಿಕ್ರಮ್ ಸೋಫಾ ಮೇಲೆ ಅರೆ ಪ್ರಜ್ಞಾವಸ್ಥೆಯಲ್ಲಿ ಬಿದ್ದಾಗ ಮೇಘನಾ ಅವನ ಹತ್ತಿರ ಹೋಗಿ ಸೆಲ್ಫಿ ಮತ್ತು ಕೆಲವು ಎಡಿಟ್ ಫೋಟೋಗಳನ್ನು ತೆಗೆದುಕೊಳ್ತಾಳೆ. ಆನೇ ದಿನ ಆ ಫೋಟೋಗಳನ್ನು ಖುಷಿಗೆ ತೋರಿಸಿ,
ನೋಡು, ವಿಕ್ರಮ್ ಮತ್ತು ನಾನು ರಹಸ್ಯವಾಗಿ ಪ್ರೀತಿಸ್ತಿದ್ದೇವೆ, ಶೀಘ್ರದಲ್ಲೇ ಮದುವೆ ಆಗಲಿದ್ದೇವೆ, ನೀನೇನಾದರೂ ಮಧ್ಯ ಬಂದರೆ ವಿಕ್ರಮ್ ಇಮೇಜ್ ಹಾಳಾಗ್ತದೆ ಎಂದು ಬ್ಲ್ಯಾಕ್ ಮೇಲ್ ಮಾಡ್ತಾಳೆ. ಅಲ್ಲದೆ ಆಫೀಸ್ನ ಸಹೋದ್ಯೋಗಿಗಳ ಮುಂದೆಯೂ ನಾನು ಮತ್ತು ಬಾಸ್ ಮದುವೆ ಆಗ್ತಿದ್ದೇವೆ ಎಂದು ಸುಳ್ಳು ವದಂತಿ ಹಬ್ಬಿಸ್ತಾಳೆ. ಇದನ್ನು ನಂಬಿದ ಖುಷಿಯ ಹೃದಯ ಒಡೆದೋಗ್ತದೆ. ನಾನು ವಿಕ್ರಮ್ ಬಗ್ಗೆ ತಪ್ಪು ತಿಳ್ಕೊಂಡೆ, ಅವರು ಮೇಘನಾಳನ್ನು ಪ್ರೀತಿಸ್ತಿದ್ದಾರೆ ಎಂದು ನೊಂದ್ಕೊಳ್ತಾಳೆ. ಅವಳು ವಿಕ್ರಮ್ನ ಯಶಸ್ಸಿಗೆ ತೊಂದರೆ ಆಗಬಾರ್ದೆಂದು ಅವನಿಂದ ದೂರವಿರಲು ನಿರ್ಧರಿಸ್ತಾಳೆ. ಮೇಘನಾಳ ಸುಳ್ಳು ಫೋಟೋಗಳನ್ನು ನೋಡಿ ಖುಷಿ ರಾಜೀನಾಮೆ ಕೊಡುವ ನಿರ್ಧಾರ ಮಾಡ್ತಾಳೆ. ಆಫೀಸ್ ಟೆರೆಸ್ ಮೇಲೆ ಒಬ್ಬಳೇ ಅಳ್ತಿರ್ತಾಳೆ. ವಿಕ್ರಮ್ ಅಲ್ಲಿಗೆ ಬರ್ತಾನೆ. ನೀನು ಯಾಕೆ ನನಗೆ ದೂರ ಓಡ್ತಿದ್ಯಾ? ಖುಷಿ ಕಣ್ಣೀರಿನಿಂದ, ಯಾಕೆಂದರೆ ನೀವು ನನ್ನವರಲ್ಲ. ವಿಕ್ರಮ್ ಅವಳ ಕೈ ಹಿಡ್ಕೊಂಡು, ನಾನು ಇನ್ನವನಾಗಬೇಕು ಅಂತ ಎಷ್ಟು ದಿನಗಳಿಂದ ಕಾಯ್ತಾ ಇದ್ದೀನಿ ಗೊತ್ತಾ? ಅಷ್ಟರಲ್ಲಿ ಖುಷಿ ಕೈ ಬಿಡಿಸ್ಕೊಂಡು ಓಡಿ ಹೋಗ್ತಾಳೆ. ಕೇವಲ ತನ್ನ ಕರಿಯರ್ ಕಡೆ ಗಮನ ಹರಿಸಿ ಶ್ರಮಪಟ್ಟು ಕೆಲಸ ಮಾಡಿ ಪ್ರಮೋಷನ್ ಪಡೆದರೂ ರಾಜೀನಾಮೆ ಪತ್ರವನ್ನು ಸಿದ್ಧಪಡಿಸ್ಕೊಳ್ತಾಳೆ. ವಿಕ್ರಮ್ನ ತಂಗಿ ಅನನ್ಯ ಕೂಡ ಅದೇ ಆಫೀಸ್ನಲ್ಲಿ ಸಾಮಾನ್ಯ ಉದ್ಯೋಗಿಯಂತೆ ಕೆಲಸ ಮಾಡ್ತಿರ್ತಾಳೆ. ಅವಳ ಮೂಲಕ ಮೇಘನ ಮಾಡಿದ ಬ್ಲ್ಯಾಕ್ ಮೇಲ್ ತಂತ್ರ ಮತ್ತು ಖುಷಿಯ ಮುಗ್ಧತೆಯ ತ್ಯಾಗ ವಿಕ್ರಮ್ಗೆ ತಿಳಿಯುತ್ತದೆ. ವಿಕ್ರಮ್ ಯಾವುದೇ ಗಲಾಟೆ ಮಾಡದೆ ಆಫೀಸ್ನ ವಾರ್ಷಿಕ ಪ್ರಶಸ್ತಿ ಸಮಾರಂಭದಲ್ಲಿ ಒಂದು ಮಾಸ್ಟರ್ ಪ್ಲಾನ್ ಮಾಡ್ತಾನೆ. ಈ ಸಮಾರಂಭಕ್ಕೆ ಖುಷಿಯ ಚಿಕ್ಕಪ್ಪನ ಇಡೀ ಕುಟುಂಬವನ್ನು ಆಹ್ವಾನಿಸಲಾಗಿರುತ್ತದೆ. ಸ್ಟೇಜ್ ಮೇಲೆ ಖುಷಿಗೆ ಬೆಸ್ಟ್ ಎಂಪ್ಲಾಯಿ ಪ್ರಶಸ್ತಿ ನೀಡಲಾಗುತ್ತದೆ. ಪ್ರಶಸ್ತಿ ಸ್ವೀಕರಿಸಿದ ಖುಷಿ ಮೈಕ್ ಹಿಡಿದು, ಇದೇ ನನ್ನ ಕೊನೆಯ ದಿನ, ನಾನು ವೈಯಕ್ತಿಕ ಕಾರಣಗಳಿಂದ ರಾಜೀನಾಮೆ ನೀಡ್ತಿದ್ದೇನೆ ಎಂದಾಗ ಇಡೀ ಹಾಲ್ ಆಶ್ಚರ್ಯಚಕಿತವಾಗುತ್ತದೆ. ತಕ್ಷಣವೇ ಹಿಂಭಾಗದ ದೊಡ್ಡ ಪ್ರೊಜೆಕ್ಟರ್ ಪರದೆಯ ಮೇಲೆ ಮೇಘನ ಆಡಿದ್ದ ಆಟ, ಅವಳು ಜ್ಯೂಸ್ನಲ್ಲಿ ಡ್ರಗ್ಸ್ ಬೆರೆಸಿದ್ದವು ಮತ್ತು ಫೋಟೋಗಳನ್ನು ಎಡಿಟ್ ಮಾಡಿದ CCTV ದೃಶ್ಯಾವಳಿಗಳು ಪ್ಲೇ ಆಗ್ತದೆ. ಇದನ್ನು ನೋಡಿ ಇಡೀ ಹಾಲ್ ಬೆಚ್ಚಿ ಬೀಳ್ತದೆ. ಪೊಲೀಸರು ಬಂದು ಮೇಘನಳನ್ನು ಬಂಧಿಸ್ತಾರೆ. ಲೈಟ್ಸ್ ಆಫ್ ಆಗಿ ಕೇವಲ ಒಂದು ಸ್ಪಾಟ್ ಲೈಟ್ ಖುಷಿಯ ಮೇಲೆ ಬೀಳುತ್ತದೆ. ವಿಕ್ರಮ್ ಸ್ಟೇಜ್ ಮೇಲೇರಿ ಬಂದು ಖುಷಿಯ ಎದುರು ಮೊಣಕಾಲೂರಿ ನಿಂತು ಬ್ಯೂಟಿಫುಲ್ ಡೈಮಂಡ್ ರಿಂಗ್ ತೋರಿಸ್ತಾನೆ. ಖುಷಿ, ಮೇಘನ ಹಬ್ಬಿಸಿದ ಸುಳ್ಳು ಕತೆ ನನಗೆ ಗೊತ್ತಾಗಿದೆ. ಪ್ರೀತಿಯ ಮದುವೆ ದಿನದಿಂದ ಈ ಕ್ಷಣದವರೆಗೂ ನನ್ನ ಹೃದಯದಲ್ಲಿರೋದು ನೀನೊಬ್ಳೆ. ಇನ್ನು ಈ ಮೌನದ ತ್ಯಾಗವೇ ನೀನು ನನ್ನನ್ನು ಎಷ್ಟು ಪ್ರೀತಿಸ್ತೀಯಾ ಎಂದು ಸಾಬೀತುಪಡಿಸಿದೆ. ನಿನ್ನ ಚಿಕ್ಕಪ್ಪನಿಗೆ ದ್ರೋಹ ಆಗುತ್ತದೆ ಎಂದು ಹೆದರಬೇಡ. ನೋಡು, ಅಲ್ಲಿ ಅವರೇ ನಮ್ಮ ಮದುವೆಗೆ ಸಮ್ಮತಿ ನೀಡಲು ನಿಂತಿದ್ದಾರೆ. ಅಲ್ಲಿಗೆ ಖುಷಿಯ ಚಿಕ್ಕಪ್ಪ ಆನಂದ್, ಪ್ರೀತಿ, ರಾಹುಲ್ ಮತ್ತು ವಿಕ್ರಮ್ನ ಅಜ್ಜಿ ದೇವಕಿ ಅಮ್ಮ ಬರ್ತಾರೆ. ಚಿಕ್ಕಪ್ಪ ಬಂದು ಖುಷಿಯ ತಲೆ ಸವರಿ, ಮಗಳೇ, ವಿಕ್ರಮ್ನಂತಹ ಒಳ್ಳೆ ಹುಡುಗ ಸಿಗಲು ನಿನ್ನ ಪುಣ್ಯ ಕಾರಣ, ನಿನ್ನ ಪ್ರೀತಿಯನ್ನು ಒಪ್ಕೋ ಎಂತಾರೆ. ಇತ್ತ ಶಾರದಾಳಿಗೂ ತನ್ನ ತಪ್ಪಿನ ಅರಿವಾಗಿ ಖುಷಿಯ ಬಳಿ ಕ್ಷಮೆ ಕೇಳ್ತಾಳೆ. ಖುಷಿ ಆನಂದ ಬಾಷ್ಪ ಸುರಿಸುತ್ತಾ ಓಡಿ ಹೋಗಿ ವಿಕ್ರಮ್ನನ್ನು ಬಿಗಿಯಾಗಿ ಅಪ್ಪಿಕೊಂಡು, ಐ ಲವ್ ಯು ವಿಕ್ರಮ್ ಎನ್ನುತ್ತಾಳೆ. ವಿಕ್ರಮ್ ಅವಳ ಕೈಗೆ ಉಂಗುರ ತೊಡಿಸುತ್ತಾನೆ. ಇಡೀ ಹಾಲ್ ಚಪ್ಪಾಳೆಯಿಂದ ಮೊಳಗುತ್ತದೆ. ಇಬ್ಬರ ಸುಂದರ ಮಿಲನದೊಂದಿಗೆ ಈ ಕತೆ ಇಲ್ಲಿಗೆ ಮುಗಿಯುತ್ತದೆ. ಕತೆ ಹೇಗನ್ನಿಸ್ತು? ನಾನು ಮಧ್ಯೆ ತಪ್ಪಾಗಿ ಹೇಳಿರ್ತೀನಿ ಅಂತ ನಾನು ಅಂದ್ಕೊತೀನಿ. ಎಲ್ಲಾದರೂ ತಪ್ಪಾಗಿದ್ದರೆ ಕ್ಷಮಿಸಿ. ಕತೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ತಪ್ಪಿದರೆ ಕಮೆಂಟ್ನಲ್ಲಿ ನಂಗೆ ತಿಳಿಸಿ. ನೆಕ್ಸ್ಟ್ ಬರೋ ಕತೆಗಳಲ್ಲಿ ನಾನು ಅದನ್ನು ಸರಿ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು.